ಇಂಡಿಯಾ ಒಕ್ಕೂಟ, ಈ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ಫಸ್ಟ್ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂತಾನೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿದ್ವು. ಈಗ ಇಂಡಿಯಾ ಒಕ್ಕೂಟದಿಂದ ಜೆಡಿಯು ಹೊರಗಡೆ ಹೋಗ್ತಾ ಇದೆ ಅನ್ನೋ ವಿಚಾರ ಬಂದಾಗ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಏನಂತ ಹೇಳಿದ್ದಾರೆ? ಜೆಡಿಯು ಇಂಡಿ ಒಕ್ಕೂಟದಿಂದ ಹೊರಗಡೆ ಹೋಗುತ್ತೆ ಅನ್ನೋದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಕೂಡ ಪತ್ರವನ್ನು ಬರೆದಿದ್ದೆ. ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಹೇಳಿದ್ದಾರೆ, ಊಹಾಪೋಹಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಒಂದು ಕಡೆ ಇದ್ದರೆ ಒಳ್ಳೆ ಫೈಟ್ ಕೊಟ್ಟು ಯಶಸ್ವಿ ಆಗ್ತದೆ. ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿಗೆ ಖರ್ಗೆ ಕಿಡಿಕಿಡಿಯಾಗಿದ್ದಾರೆ. ಒಂದು ಕಡೆ ಇದ್ದರೆ ಒಳ್ಳೆಯ ಫೈಟ್ ಕೊಟ್ಟು ಯಶಸ್ವಿ ಆಗ್ತದೆ, ಸರ್ಕಾರ ಬಂದರೂ ಬರಬಹುದು ನಮ್ಮ ಇಂಡಿ ಮೈತ್ರಿಕೂಟದ್ದು. ಆದರೆ ಇವರು ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಯಾವುದೂ ಕೂಡ ಆಗೋದಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇಂಡಿಯಾ ಅಲಯನ್ಸ್ ನಾವು ಮಾಡಿದ್ದೇವೆ. ಆ ಇಂಡಿಯಾ ಅಲಯನ್ಸನ್ನು ಯಶಸ್ವಿಯಾಗಿ ನಡೆಯೋಕ್ಕೆ ಇದು ಸಾಧ್ಯತೆ. ಮತ್ತು ಇನ್ನೂ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ, ಯಾರು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿ ಇಚ್ಛೆ ಇದೆ, ಅವರು ಡೆಫಿನೆಟ್ಲಿ ಆ ಥರದ ಯಾವುದೇ ಹೆಜ್ಜೆ ಇಡೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ನಾವು ಸರ್ವ ಪ್ರಯತ್ನವನ್ನು ಮಾಡ್ತೇವೆ. ಹೊರಗೆ ಹೋಗ್ತಾ ಇದ್ದಾರೆ, ಇನ್ನೂ ಅದರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಆದರೆ ಈಗ ಇನ್ನೂ ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನಾನು ನಾಳೆ ಡೆಹ್ರಾಡೂನ್ಗೆ ಹೋಗಿ ಡೆಹ್ರಾಡೂನಿಂದ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ಮೇಲೆ ನಾವು ಪೂರ್ತಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಹೇಳಿದ್ರೆ ಚೆನ್ನಾಗಿರ್ತದೆ, ಇಲ್ಲಂದ್ರೆ ಗೊಂದಲ ಸೃಷ್ಟಿ ಆಗ್ತದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಮಾಹಿತಿಯನ್ನು ತಗೊಳ್ತೀನಿ. ಮತ್ತು ಏನು ಆಗ್ತದೆ ನೋಡೋಣ. ಅದೇ ನಾ ಹೇಳ್ದೆ, ನಮಗೆ ಆ ಮಾಹಿತಿ ಈಗ ಅಲ್ಲಿಂದ ಅವರು ಏನು ಗವರ್ನರ್ ಹತ್ರ ಹೋಗಿದ್ದಾರೋ ಅಥವಾ ಹೋಗ್ತಾ ಇದ್ದಾರೋ ಅಥವಾ ಬೇರೆ ನಮಗೇನು ತಿಳಿಸಿಲ್ಲಲ್ಲ. ನಾವು ಇಂಡಿಯಾ ಪಾರ್ಟಿಗೆ ಏನಾರ ಇದ್ರ ಮಾಹಿತಿ ಇತ್ತಂದರೆ ನಾನು ಅಥೆಂಟಿಕ್ವಾಗಿ ಹೇಳ್ಬೋದು. ಇಲ್ಲದ್ರೆ ಇದು ಊಹಾಪೋಹದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ತಿರ್ತವೆ. ನೋಡೋಣ ಏನಾಗ್ತದೆ ನೋಡೋಣ. ನಮ್ಮ ಪ್ರಯತ್ನ ಇದೆ ಎಲ್ಲರಿಗೆ ಕೂಡಿಸಿ ಏನು ನಾವು ಒಕ್ಕಟ್ಟಾಗಿದ್ದೇವೆ ಆ ಒಕ್ಕಟ್ಟನ್ನು ಮುರಿಬಾರ್ದು ಅಂಥೇಳಿ ನನ್ನ ಒಂದು ಮನವಿನೂ ಕೂಡ ನಾನು ಮಾಡಿದ್ದೀನಿ. ಆದಷ್ಟು ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ, ಇವರಿಗೆ ಎಲ್ಲರಿಗೂ ಕೂಡ ಲಾಲು ಪ್ರಸಾದ್